ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ ನೀವು ನೋಡ್ತಾ ಇರುವ ಹಾಗೆ ಬೆಳ್ಳುಳ್ಳಿ ಅಥವಾ ಗಾರ್ಲಿಕ್ ಇದನ್ನ ನಾವು ದಿನನಿತ್ಯ ಅಡುಗೆಗೆ ಬಳಸುವಂಥದ್ದು, ಅಡುಗೆಯ ರುಚಿಯನ್ನು ಹೆಚ್ಚಿಸೋದಕ್ಕೆ ಅಲ್ವಾ? ಹೌದು. ಈ ಒಂದು ಗಡ್ಡೆ ಬೆಳ್ಳುಳ್ಳಿಯಲ್ಲಿ ಇವತ್ತು ನಾನು ಕೇವಲ 4 ಬೆಳ್ಳುಳ್ಳಿ ಎಸಳುಗಳನ್ನ ಬಳಸಿಕೊಂಡು ನಮ್ಮ ದೇಹದಲ್ಲಿ ಎಷ್ಟೋ ವರ್ಷಗಳಿಂದ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗದೆ ಇದ್ದಂತಹ ಕೊಬ್ಬಿನಾಂಶವನ್ನ, ಹೆಚ್ಚಿನ ತೂಕವನ್ನ ಈ 4 ಬೆಳ್ಳುಳ್ಳಿ ಎಸಳುಗಳಿಂದ ಹೇಗೆ ಕರಗಿಸ್ಕೊಳ್ಬೋದು, ಹೇಗೆ ನಾವು ಸಣ್ಣ ಆಗ್ಬೋದು, ಹೇಗೆ ನಮ್ಮ ದೇಹದ ಹೆಚ್ಚಿನ ತೂಕದ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನುವ ಒಂದು ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರೋ ಹಾಗೆ ಬೆಳ್ಳುಳ್ಳಿಯಲ್ಲಿ ಸಾಕಷ್ಟು ಒಂದು ಪೋಷಕಾಂಶಗಳು ಇರುವಂಥದ್ದು, ನಮ್ಮ ದೇಹಕ್ಕೆ ಬೇಕಾಗಿರುವಂಥದ್ದು. ಇದನ್ನ ಬಳಸೋದ್ರಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಕೂಡ ನಾವು ಕಡಿಮೆ ಮಾಡ್ಕೊಳ್ಬೋದು. ಆದ್ರೆ ಇದನ್ನ ಹೇಗೆ ಬಳಸಬೇಕು, ಇದನ್ನ ಹೇಗೆ ಬಳಸೋದ್ರಿಂದ ನಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ದಿನನಿತ್ಯ ಬಳಸುವ ಸಾಂಬಾರ್ ರುಚಿಯನ್ನು ಹೆಚ್ಚಿಸೋದಕ್ಕೆ ಬಳಸುವ ರೀತಿನೇ ಬೇರೆ, ನಮ್ಮ ಆರೋಗ್ಯ ಸಮಸ್ಯೆಗಳಿಗೆ ನಾವು ಬಳಸುವ ರೀತಿನೇ ಬೇರೆದಾಗಿರುತ್ತೆ. ಅದೇ ರೀತಿ ನಮ್ಮ ತೂಕದ ಇಳಿಕೆಗೂ ಕೂಡ ಇದನ್ನ ಹೇಗೆ ಬಳಸಬೇಕು, ಇದನ್ನ ಹೇಗೆ ಬಳಸೋದ್ರಿಂದ ನಮ್ಮ ದೇಹದಲ್ಲಿ ಒಂದು ಪರಿಣಾಮಕಾರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ನಮ್ಮ ತೂಕದ ಇಳಿಕೆಗೆ, ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬಿನಾಂಶದ ಸುಡುವಿಕೆಗೆ. ಈ ಒಂದು ಕೊಬ್ಬಿನಾಂಶದ ಸುಡುವಿಕೆ ನಡಿಬೇಕು ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಎಲ್ಲಾ ರೀತಿಯ ಕಾರ್ಯಗಳು, ಚಯಾಪಚಯ ಕ್ರಿಯೆ ಅನ್ನೋದು, ಮೆಟಬಾಲಿಕ್ ಸಿಸ್ಟಮ್ ಅನ್ನೋದು, ಜೀರ್ಣಕ್ರಿಯೆ ಅನ್ನೋದು ಎಲ್ಲದೂ ಕೂಡ ಚೆನ್ನಾಗಿ ನಡಿಬೇಕು. ನಾವು ತಿಂದಿರುವ ಆಹಾರ ಪದಾರ್ಥಗಳು ಸರಿಯಾಗಿ ಜೀರ್ಣಗೊಂಡು ನಮ್ಮ ದೇಹಕ್ಕೆ ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳನ್ನ ಹೀರಿಕೊಳ್ಳೋದಕ್ಕೆ ಸಹಾಯ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ತಿಂದಿರುವ ಆಹಾರ ಪದಾರ್ಥ ಎಲ್ಲವೂ ಕೂಡ ಕೊಬ್ಬಿನಾಂಶದ ರೂಪಕ್ಕೆ ಮಾರ್ಪಾಟಾಗ್ತಾ ಹೋಗುತ್ತೆ. ಇದರಿಂದ ಯಾವುದೇ ರೀತಿ ಎನರ್ಜಿ ಸಿಗೋದಿಲ್ಲ. ದಿನೇ ದಿನೇ ನಮ್ಮ ದೇಹದಲ್ಲಿ ತೂಕದ ಹೆಚ್ಚಳ ಅನ್ನೋದು ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು 4 ಬೆಳ್ಳುಳ್ಳಿ ಎಸಳುಗಳನ್ನ ನಾವು ಬಳಸೋದ್ರಿಂದ ಇದು ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ, ಕೊಬ್ಬಿನಾಂಶದ ಸುಡುವಿಕೆಗೆ ಹೇಗೆ ಸಹಾಯ ಮಾಡುತ್ತೆ, ಇನ್ನು ಮುಂದೆ ನಮ್ಮ ದೇಹದಲ್ಲಿ ಕೊಬ್ಬು ಸಂಗ್ರಹವಾಗದೆ ಇರುವ ಹಾಗೆ ಹೇಗೆ ತಡೆಯುತ್ತೆ, ಇದನ್ನ ಹೇಗೆ ಬಳಸಬೇಕು ಅನ್ನುವ ಪೂರ್ತಿ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ರೆ, ನೀವು ಕೂಡ ವೆಯ್ಟ್ ಲಾಸ್ ಮಾಡಬೇಕು ಅನ್ಕೊಂಡಿದ್ರೆ, ನೀವು ಕೂಡ ಎಷ್ಟೋ ವರ್ಷದಿಂದ ನಿಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬಿನ ಅಂಶವನ್ನ ಕರಗಿಸ್ಕೊಳ್ಬೇಕು ಅಂತ ಇದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತುಂಬಾನೇ ಯೂಸ್ಫುಲ್ ಆಗುವಂಥದ್ದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಮನೆಯಲ್ಲೇ ನಿಮ್ಮ ತೂಕವನ್ನು ನೀವು ಆರಾಮಾಗಿ ಈ 4 ಎಸಳು ಬೆಳ್ಳುಳ್ಳಿಗಳಿಂದ ಕಡಿಮೆ ಮಾಡ್ಕೊಳ್ಬೋದು. ಹಾಗಿದ್ರೆ ಜಾಸ್ತಿ ತಡ ಮಾಡೋದು ಬೇಡ. ಈ ಬೆಳ್ಳುಳ್ಳಿಯನ್ನ ಹೇಗೆ ಬಳಸಿ ನಮ್ಮ ತೂಕವನ್ನ ನಾವು ಕಡಿಮೆ ಮಾಡ್ಕೊಳ್ಬೋದು, ಆರೋಗ್ಯಕರವಾಗಿ ಇರ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ, ಹಾಗಿದ್ರೆ ಜಾಸ್ತಿ ತಡ ಮಾಡದೆ ಬೆಳ್ಳುಳ್ಳಿಯಿಂದ ನಮ್ಮ ದೇಹದ ತೂಕವನ್ನ ಹೇಗೆ ಕಡಿಮೆ ಮಾಡ್ಕೊಳ್ಬೋದು ಅನ್ನೋದನ್ನ ತಿಳ್ಕೊಂಡು ಬರೋಣ. ನೀವಿಲ್ಲಿ ನೋಡ್ತಾ ಇರುವ ಹಾಗೆ ನಾನು ಒಂದು ಬೆಳ್ಳುಳ್ಳಿ ಗಡ್ಡೆಯನ್ನ ತೆಗೆದುಕೊಂಡು ಅದರಲ್ಲಿ 4 ಬೆಳ್ಳುಳ್ಳಿ ಎಸಳುಗಳನ್ನ ಅದರ ಮೇಲ್ಭಾಗದ ಸಿಪ್ಪೆಯನ್ನ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ. ಈ ಬೆಳ್ಳುಳ್ಳಿಯನ್ನ ಬಳಸೋದ್ರಿಂದ ಇದು ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಹೇಗೆ ಸಹಕಾರಿಯಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಇದರಲ್ಲಿ ನಮಗೆ ಹೆಚ್ಚಿನ ಪ್ರಮಾಣದ ವಿಟಮಿನ್ B6, ವಿಟಮಿನ್ C, ನಾರಿನಾಂಶ, ಮ್ಯಾಂಗನೀಸ್, ಕ್ಯಾಲ್ಸಿಯಂನಂತಹ ಹೆಚ್ಚಿನ ಒಂದು ಪೋಷಕಾಂಶಗಳು ಅನ್ನೋದು ಇದರಲ್ಲಿ ಇರುವಂಥದ್ದು. ಇವೆಲ್ಲವೂ ಕೂಡ ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಒಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಅದರಲ್ಲೂ ಮಹಿಳೆಯರಲ್ಲಿ ತೂಕದ ಇಳಿಕೆಗೆ ಈ ಎಲ್ಲಾ ಪೋಷಕಾಂಶಗಳು ಒಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂಥದ್ದು. ಹಾಗೆ ಈ ಒಂದು ಬೆಳ್ಳುಳ್ಳಿಯನ್ನ ಬಿಡಿಸಿದಾಗ, ಅದನ್ನ ಕಟ್ ಮಾಡಿದಾಗ ಅಥವಾ ಜಜ್ಜಿದಾಗ ನಮ್ಗೆ ಒಂದು ರಾ ಸ್ಮೆಲ್ ಬರುತ್ತಲ್ವಾ, ಆ ಒಂದು ಸ್ಮೆಲ್ ಬರೋದಕ್ಕೆ ಕಾರಣ ಇದರಲ್ಲಿ ನಮ್ಗೆ ಆಲಿಸಿನ್ ಅನ್ನೋ ಒಂದು ಕಾಂಪೌಂಡ್ ಇರೋದ್ರಿಂದ. ಈ ಒಂದು ಆಲಿಸಿನ್ ಕಾಂಪೌಂಡ್ ನಮ್ಮ ದೇಹಕ್ಕೆ ಹೋದಾಗ ಇದು ನಮ್ಮ ದೇಹದಲ್ಲಿ ನಮ್ಮ ಜೀರ್ಣಕ್ರಿಯೆಯನ್ನ ವೇಗವಾಗಿ ನಡೆಯುವ ಹಾಗೆ ಮಾಡುತ್ತೆ. ಹಾಗೆ ನಾವು ಯಾವುದೇ ರೀತಿ ವರ್ಕೌಟ್, ಜಿಮ್ ಮಾಡದೇ ಇದ್ರೂ ಕೂಡ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶದ ಸುಡುವಿಕೆಗೆ ಈ ಒಂದು ಆಲಿಸಿನ್ ಕಾಂಪೌಂಡ್ ಅನ್ನೋದು ಸಹಕಾರಿಯಾಗುವಂಥದ್ದು. ಅದೇ ರೀತಿ ಈ ಬೆಳ್ಳುಳ್ಳಿಯನ್ನ ಬಳಸೋದ್ರಿಂದ ನಮ್ಮ ದೇಹ ಹೆಚ್ಚು ಹೊತ್ತಿನವರೆಗೆ ನಮ್ಮ ಹೊಟ್ಟೆ ತುಂಬಿದ ಅನುಭವವನ್ನ ಕೊಡುತ್ತೆ. ಪದೇ ಪದೇ ಹಸಿವಾಗುವಂಥದ್ದು, ಜಂಕ್ ಫುಡ್ಗಳನ್ನ, ಸ್ವೀಟನ್ನ ತಿನ್ನೋ ಒಂದು ಹಂಬಲ, ಕ್ರೇವಿಂಗ್ಸ್ ಅಂತ ಏನು ಹೇಳಿ ಕರಿತೀವಿ, ಆ ಒಂದು ಕ್ರೇವಿಂಗ್ಸ್ ಅನ್ನ ತಡೆಯೋ ಮುಖಾಂತರ, ನಮ್ಮ ಹೊಟ್ಟೆ ತುಂಬಿದ ಅನುಭವವನ್ನ ನೀಡುವ ಮುಖಾಂತರ ನಮ್ಮ ದೇಹದಲ್ಲಿ ಕ್ಯಾಲೋರಿ ಖರ್ಚಾಗೋದಕ್ಕೆ, ಕ್ಯಾಲೋರಿ ಎಕ್ಸ್ಪೆಂಡಿಚರ್ ಹೆಚ್ಚಾಗೋ ಮುಖಾಂತರ, ಕ್ಯಾಲೋರಿ ಇಂಟೇಕ್ ಅನ್ನೋದು ಕಡಿಮೆ ಆಗೋ ಮುಖಾಂತರ ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಇದು ಸಹಕಾರಿಯಾಗುವಂಥದ್ದು.
ಅದೇ ರೀತಿ ಇದು ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಕೂಡ ನಿಯಂತ್ರಣ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಹೀಗೆ ನಾನಾ ರೀತಿಯಲ್ಲಿ ಈ ಒಂದು ಬೆಳ್ಳುಳ್ಳಿ ಅನ್ನೋದು ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಸಹಕಾರಿಯಾಗುವಂಥದ್ದು. ಇಲ್ಲಿ ನಾನು ಬೆಳ್ಳುಳ್ಳಿಯನ್ನ 4 ಎಸಳು ಬೆಳ್ಳುಳ್ಳಿಯನ್ನ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಆನಂತರ ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನ ಹಾಕಿ ನೀರನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಈ ರೀತಿ ಚೆನ್ನಾಗಿ ಕುದಿಯುವಾಗ ಇದರಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಎಸಳುಗಳನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕಿದ ತಕ್ಷಣ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಆ ಬೆಳ್ಳುಳ್ಳಿಯಲ್ಲಿರುವ ಸಾರಾಂಶ ಎಲ್ಲ ನೀರಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗಕ್ಕೆ ಬಿಡ್ಬೇಕು. ಅವಾಗ ಒಂದು ಅರ್ಧ ಇಂಚು ಚಕ್ಕೆಯನ್ನ ನಾನು ಸೇರಿಸ್ತಾ ಇದ್ದೀನಿ, ದಾಲ್ಚಿನ್ನಿ ಚಕ್ಕೆ. ಹಾಗೆ ಒಂದು ಚಿಟಿಕೆಯಷ್ಟು ಪೆಪ್ಪರ್ ಪೌಡರ್ ಅಥವಾ ಕಾಳು ಮೆಣಸಿನ ಪುಡಿಯನ್ನ ಸೇರಿಸ್ತಾ ಇದ್ದೀನಿ. ಆದಷ್ಟು ಕಾಳು ಮೆಣಸಿನ ಪುಡಿ ಮನೆಯಲ್ಲೇ ತಯಾರಿಸಿರುವಂತದನ್ನ ಯೂಸ್ ಮಾಡಿ. ಚಕ್ಕೆ ಅಥವಾ ದಾಲ್ಚಿನ್ನಿ ಚಕ್ಕೆ ಅನ್ನೋದು ಕೂಡ ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಸಹಕಾರಿಯಾಗಿರುವಂತದ್ದು. ಇದು ಕೂಡ ನಮ್ಮ ದೇಹದಲ್ಲಿ ಹಸಿವನ್ನ ಕಂಟ್ರೋಲ್ ಮಾಡೋ ಮುಖಾಂತರ, ನಮ್ಮ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡೋ ಮುಖಾಂತರ, ಜೀರ್ಣಕ್ರಿಯೆಯನ್ನ ಹೆಚ್ಚಿಸುವ ಮುಖಾಂತರ ತೂಕದ ಇಳಿಕೆಗೆ ಸಹಕಾರಿ. ಅದೇ ರೀತಿ ಪೆಪ್ಪರ್ ಪೌಡರ್ ಅನ್ನೋದು ಕೂಡ ನಮ್ಮ ದೇಹದಲ್ಲಿ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಗೆ, ಈ ಒಂದು ಬೆಳ್ಳುಳ್ಳಿಯಲ್ಲಿರುವ ಪೋಷಕಾಂಶ ಹಾಗೆ ಚಕ್ಕೆಯಲ್ಲಿರುವ ಪೋಷಕಾಂಶ ನಮ್ಮ ದೇಹ ಸರಿಯಾಗಿ ಹೀರಿಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ಹಾಗೆ ಚಯಾಪಚಯ ಕ್ರಿಯೆ ವೇಗವನ್ನ ಹೆಚ್ಚಿಸುತ್ತೆ, ಕೊಬ್ಬಿನ ಅಂಶದ ಸುಡುವಿಕೆಗೆ ಸಹಕಾರಿಯಾಗುತ್ತೆ, ಹೊಸ ರೀತಿಯ ಕೊಬ್ಬಿನ ಕೋಶಗಳ ರಚನೆಯನ್ನ ತಡೆಯುತ್ತೆ. ಹೀಗೆ ನಾನಾ ರೀತಿಯಲ್ಲಿ ಈ ಪೆಪ್ಪರ್ ಪೌಡರ್ ಅನ್ನೋದು ಕೂಡ ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಸಹಕಾರಿಯಾಗುವಂಥದ್ದು. ಈ 3 ಪದಾರ್ಥಗಳನ್ನ ಹಾಕಿ ತಯಾರಿಸಿರುವ ಈ ಒಂದು ಮನೆಮದ್ದು ಚೆನ್ನಾಗಿ ಕುದಿಸ್ಬೇಕು. ನಾವು ಒಂದು ಕ್ವಾಂಟಿಟಿ ಅನ್ನೋದು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಿದೆ, ನಾವು ಹಾಕಿರುವ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಬರ್ತಿದೆ, ಆ ಎಲ್ಲ ಹಾಕಿರುವ ಪದಾರ್ಥಗಳ ಸಾರಾಂಶ ನೀರಿನಲ್ಲಿ ಅಬ್ಸರ್ವ್ ಆಗ್ತಾ ಇದೆ ಅನ್ನುವಾಗ ಇದನ್ನ ಆಫ್ ಮಾಡಿ ಒಂದು ಉಗುರು ಬೆಚ್ಚಗೆ ಇರುವಾಗ ಒಂದು ಗ್ಲಾಸ್ ಅಥವಾ ಲೋಟಕ್ಕೆ ಶೋಧಿಸ್ಕೊಂಡು ನೀವು ಬೆಳಿಗ್ಗೆ ಅಥವಾ ರಾತ್ರಿ ಸಮಯದಲ್ಲಿ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ರಾತ್ರಿ ಮಲ್ಕೊಳ್ಳೋ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಇದನ್ನ ಕುಡಿತಾ ಬರೋದ್ರಿಂದ ಇದು ನಮ್ಮ ದೇಹದಲ್ಲಿರುವ ಕೊಬ್ಬಿನ ಅಂಶದ ಸುಡುವಿಕೆಗೆ, ವಿಷಕಾರಿ ಪದಾರ್ಥಗಳನ್ನ ಹೊರಗಡೆ ಹಾಕೋದಕ್ಕೆ, ಹಾಗೆ ನಮ್ಮ ತೂಕದ ಇಳಿಕೆಗೆ ಸಹಕಾರಿಯಾಗುತ್ತೆ. ನೋಡಿದ್ರಲ್ವಾ ಸ್ನೇಹಿತರೆ, ಈ ಒಂದು ಬೆಳ್ಳುಳ್ಳಿಯನ್ನ 4 ಎಸಳು ಬೆಳ್ಳುಳ್ಳಿಯನ್ನ ಹೇಗೆ ಬಳಸೋದ್ರಿಂದ ಇದು ನಮ್ಮ ದೇಹದ ತೂಕದ ಇಳಿಕೆಗೆ ಸಹಕಾರಿಯಾಗುತ್ತೆ, ಇದರಿಂದ ಏನೇನು ಪ್ರಯೋಜನಕಾರಿ ಅಂಶಗಳು ನಮ್ಮ ದೇಹಕ್ಕೆ ಸಿಗುತ್ತೆ ಅನ್ನುವ ಎಲ್ಲ ಪೂರ್ತಿ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಇದನ್ನ ಯಾವ ಟೈಮಲ್ಲಿ ತೆಗೆದುಕೊಳ್ಬೇಕು, ಎಷ್ಟು ಸಲ ತೆಗೆದುಕೊಳ್ಬೇಕು, ಹೇಗೆ ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡೋದಾದ್ರೆ, ಇದನ್ನ ನೀವು ದಿನದಲ್ಲಿ 1 ಬಾರಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ರಾತ್ರಿ ಮಲ್ಕೊಳ್ಳೋ ಸಮಯದಲ್ಲಿ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಆದ್ರೂ ತೆಗೆದುಕೊಳ್ಬಹುದು. ಬೆಳಿಗ್ಗೆ ತೆಗೆದುಕೊಳ್ಳೋಕೆ ಆಗದೆ ಇದ್ರೆ ರಾತ್ರಿ ಸಮಯದಲ್ಲಿ ನೀವು ತೆಗೆದುಕೊಳ್ಬಹುದು. ಇದನ್ನ ತೆಗೆದುಕೊಂಡು ಅರ್ಧದಿಂದ 3/4 ಗಂಟೆಯ ತನಕ ಯಾವುದೇ ರೀತಿಯ ಆಹಾರವನ್ನ ಸೇವನೆ ಮಾಡಬಾರ್ದು. ಬೆಳಿಗ್ಗೆ ಸಮಯದಲ್ಲಿ ತೆಗೆದುಕೊಂಡಾಗ, ರಾತ್ರಿ ಸಮಯದಲ್ಲಿ ತೆಗೆದುಕೊಂಡ್ರೆ ನಿಮ್ಮ ಆಹಾರ ಎಲ್ಲ ತೆಗೆದುಕೊಂಡು ಆಗಿ ಒಂದು ಅರ್ಧ ಗಂಟೆ ಮಲಗುವ ಮುಂಚಿತವಾಗಿ ಇದನ್ನ ತೆಗೆದುಕೊಂಡ್ರೆ ಸಾಕಾಗತ್ತೆ. ಆನಂತರ ನೀವು ಏನೇ ರೀತಿ ಆಹಾರವನ್ನ ಸೇವನೆ ಮಾಡಬಾರ್ದು. ಇದನ್ನ ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ನೀವು ದಿನಕ್ಕೆ 1 ಬಾರಿ ಅಷ್ಟೇ ತೆಗೆದುಕೊಳ್ಬೇಕು, ಲಿಮಿಟೆಡ್ ಕ್ವಾಂಟಿಟಿಲಿ. ಯಾಕಂತ ಹೇಳಿದ್ರೆ ಇದು ನಮ್ಮ ದೇಹದಲ್ಲಿ ಉಷ್ಣತೆನ ಹೆಚ್ಚು ಮಾಡುವಂಥದ್ದು, ಇದರಲ್ಲಿ ಇರುವಂತಹ ಆಲಿಸಿನ್ ಕಾಂಪೌಂಡ್ ಅನ್ನೋದು. ಹಾಗಾಗಿ ನಮ್ಮ ದೇಹ ಹೆಚ್ಚು ಹೀಟ್ ಆಗುವ ಸಾಧ್ಯತೆ ಇರುತ್ತೆ. ದಿನಕ್ಕೆ 1 ಬಾರಿ ಲಿಮಿಟೆಡ್ ಆಗಿ 4 ಎಸಳು ಬೆಳ್ಳುಳ್ಳಿಯನ್ನ ಈ ರೀತಿಯಾಗಿ ಮಾಡಿಕೊಂಡು ಕುಡಿಯೋದ್ರಿಂದ ಇದು ನಮ್ಮ ದೇಹಕ್ಕೆ ಒಂದು ಬ್ಯಾಲೆನ್ಸ್ಡ್ ಆಗಿರುವಂಥದ್ದು. ಯಾವುದೇ ರೀತಿ ಹಾರ್ಮ್ ಆಗಲ್ಲ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಹಾಗಾಗಿ ದಿನಕ್ಕೆ 1 ಬಾರಿ 1 ಲೋಟದಷ್ಟು ಈ ಒಂದು ಡ್ರಿಂಕನ್ನು ನೀವು ತೆಗೆದುಕೊಳ್ತಾ ಬನ್ನಿ. ಹಾಗೆ ಅದರ ಜೊತೆಯಲ್ಲಿ ನೀವು ನಿಮ್ಮ ಆಹಾರ ಪದ್ಧತಿಯ ಕಡೆ ಗಮನ ಕೊಡಬೇಕು. ಹೆಲ್ದಿ ಬ್ಯಾಲೆನ್ಸ್ಡ್ ಆಗಿರುವಂತಹ ಆಹಾರ ಪದ್ಧತಿಯನ್ನು ತೆಗೆದುಕೊಳ್ಳುವಂಥದ್ದು, ಎಲ್ಲ ರೀತಿಯ ನ್ಯೂಟ್ರಿಷನ್ನಿಂದ ಕೂಡಿರುವಂತಹ, ಎಲ್ಲ ರೀತಿಯ ಪೋಷಕಾಂಶಗಳಿಂದ ಕೂಡಿರುವಂತಹ ಆಹಾರವನ್ನು ನಮ್ಮ ದೇಹಕ್ಕೆ ನಾವು ಕೊಡಬೇಕಾಗತ್ತೆ. ಅದರ ಜೊತೆಯಲ್ಲಿ ಬಾಡಿಗೆ 3ರಿಂದ 4 ಲೀಟರ್ ನೀರಿನ ಅವಶ್ಯಕತೆ ಇದೆ ದಿನನಿತ್ಯ. ಅಷ್ಟು ಪ್ರಮಾಣದ ನೀರನ್ನು ಕುಡಿದು ನಮ್ಮ ದೇಹವನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು. ಅದರ ಜೊತೆ ದಿನಕ್ಕೆ 30ರಿಂದ 40 ನಿಮಿಷಗಳ ಕಾಲ ವಾಕಿಂಗ್ ಎಕ್ಸಸೈಸ್ಗಳನ್ನು ಮಾಡೋ ಮುಖಾಂತರ ನಮ್ಮ ದೇಹದಲ್ಲಿ ಕ್ಯಾಲೋರಿ ಅನ್ನೋದು ಖರ್ಚಾಗೋದಕ್ಕೆ ಸಹಾಯ ಆಗೋ ರೀತಿಯಲ್ಲಿ ನಮ್ಮ ದೇಹವನ್ನು ಆ್ಯಕ್ಟಿವ್ ಆಗಿ ಇರಿಸ್ಕೊಳ್ಬೇಕು. ಇದರಿಂದ ನಮ್ಮ ದೇಹ ಆ್ಯಕ್ಟಿವ್ ಆಗಿ ಇದ್ದಷ್ಟು ನಾವು ತಿಂದಿರುವ ಆಹಾರ ಪದಾರ್ಥಗಳ ಚಯಾಪಚಯ ಕ್ರಿಯೆ ಅನ್ನೋದು ಚೆನ್ನಾಗಿ ನಡೆಯುತ್ತೆ, ಜೀರ್ಣಕ್ರಿಯೆ ಅನ್ನೋದು ಚೆನ್ನಾಗಿ ನಡೆಯುತ್ತೆ, ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶದ ಸುಡುವಿಕೆಗೆ ಸಹಕಾರಿಯಾಗುತ್ತೆ. ಈ ಹೆಲ್ದಿ ಲೈಫ್ ಸ್ಟೈಲ್ಗಳನ್ನ ನಾವು ರೂಢಿಸ್ಕೊಂಡು ಹೋದಾಗ
ಬರೀ ಈ ಒಂದು ಡ್ರಿಂಕನ್ನು ತೆಗೆದುಕೊಂಡ್ರೆ ನಮ್ಮ ದೇಹದಲ್ಲಿ ತೂಕದ ಇಳಿಕೆ ಆಗುತ್ತಾ ಅನ್ನೋದು ನಮ್ಮ ತಪ್ಪು ಕಲ್ಪನೆ. ಅದರ ಜೊತೆಯಲ್ಲಿ ನಮ್ಮ ದೇಹನೂ ಕೂಡ ಅದಕ್ಕೆ ಸಪೋರ್ಟ್ ಆಗಿ ಇರುವ ಹಾಗೆ ನಮ್ಮ ದೇಹವನ್ನು ಕೂಡ ನಾವು ಇರಿಸ್ಕೊಳ್ಬೇಕಾಗತ್ತೆ. ನಮ್ಮ ಹೆಲ್ದಿ ಲೈಫ್ ಸ್ಟೈಲ್ ಕೂಡ ಒಂದು ಕಾರಣ ಆಗುತ್ತೆ. ಹಾಗಾಗಿ ನಮ್ಮ ದಿನನಿತ್ಯದ ಜೀವನ ಶೈಲಿ ಒಂದು ಆರೋಗ್ಯಕರ ಜೀವನ ಶೈಲಿಯಿಂದ ಕೂಡಿದ್ರೆ ಮಾತ್ರನೇ ನಮಗೆ ಯಾವುದೇ ರೀತಿ ಮನೆಮದ್ದುಗಳನ್ನು ತೆಗೆದುಕೊಳ್ಳಿ, ಯಾವುದೇ ರೀತಿ ಮೆಡಿಸಿನ್ಗಳು ತೆಗೆದುಕೊಳ್ಳಿ, ಅದು ಸರಿಯಾಗಿ ವರ್ಕ್ ಆಗೋದಕ್ಕೆ ನಮ್ಮ ಆರೋಗ್ಯಕರ ಜೀವನ ಶೈಲಿ ಅನ್ನೋದು ಇರಬೇಕಾಗತ್ತೆ. ನಾವು ಈ ಒಂದು ಮನೆಮದ್ದುಗಳನ್ನ ತೆಗೆದುಕೊಂಡು ನಮಗೆ ಬೇಕಾದ ರೀತಿಯಲ್ಲಿ ಆಹಾರವನ್ನು ತೆಗೆದುಕೊಳ್ಳೋದು, ಜಂಕ್ ಫುಡ್ಗಳನ್ನು ತಿನ್ನೋದು, ಸ್ವೀಟನ್ನು ತಿನ್ನುವಂಥದ್ದು, ಇವೆಲ್ಲ ಮಾಡ್ತಾ ಹೋದರೆ ಕುಳಿತಲ್ಲೇ ಇರುವಂಥದ್ದು, ಯಾವುದೇ ರೀತಿ ಬಾಡಿನ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳದೇ ಇರುವಂಥದ್ದು, ಸರಿಯಾಗಿ ನೀರನ್ನು ಕುಡಿದೇ ಇರುವಂಥದ್ದು, ಈ ರೀತಿಯಾಗಿ ಒಂದು ಅನಾರೋಗ್ಯಕರ ಜೀವನ ಶೈಲಿ ಇದ್ದರೆ ನಮ್ಮದು ಯಾವುದೇ ರೀತಿ ರಿಸಲ್ಟ್ ಅನ್ನೋದು ನಮ್ಮ ದೇಹಕ್ಕೆ ಸಿಗಲ್ಲ. ಖಾಲಿ ನಾವು ಈ ಒಂದು ಡ್ರಿಂಕನ್ನು ಕುಡಿತಾ ಇರಬೇಕಾಗತ್ತೆ. ಅದರಿಂದ ರಿಸಲ್ಟ್ ಅನ್ನೋದು ನಮ್ಗೆ ಯಾವುದೇ ರೀತಿಯಾಗಿ ಸಿಗೋದಿಲ್ಲ. ಹಾಗಾಗಿ ಆದಷ್ಟು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸೋದ್ರ ಕಡೆ ನಾವು ಗಮನ ಕೊಡಬೇಕಾಗತ್ತೆ. ನಮ್ಮ ಜೀವನ ಶೈಲಿ ಎಷ್ಟು ಒಂದು ಹೆಲ್ದಿ ಲೈಫ್ ಸ್ಟೈಲನ್ನು ನಾವು ಲೀಡ್ ಮಾಡ್ಕೊತಾ ಹೋಗ್ತೀವಿ, ಅಷ್ಟು ಬೇಗ ನಮ್ಮ ಆರೋಗ್ಯ ಸಮಸ್ಯೆಗಳಿಂದ ನಾವು ಚೇತರಿಸ್ಕೊಳ್ತಾ ಹೋಗ್ತೀವಿ. ಅದರಲ್ಲೂ ಈ ಒಂದು ತೂಕದ ಸಮಸ್ಯೆ, ಒಬೆಸಿಟಿ ಸಮಸ್ಯೆಯಿಂದ ತುಂಬ ಬೇಗ ಅಂತ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದೆ, ನೀವು ಕೂಡ ಇದನ್ನು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತಾ, ಹೀಗೆ ಇನ್ನಷ್ಟು ಹೊಸ ಹೊಸ ವೆಯ್ಟ್ ಲಾಸ್ ಟಿಪ್ಸ್ ರೆಮಿಡಿಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.